ಮೇಡಮ್ ಬೇಗ ಮಾತಾಡಿ. ಬ್ರೇಕಿಂಗ್ ನ್ಯೂಸ್. ಇವತ್ತು ನಾವು ಬಂದಿದ್ದೀವಿ ನಮ್ಮ ಫೇವ್ರೇಟ್ ಶಿಲ್ಪಾ ಚಿಕ್ಕಿ ಅವ್ರದ್ದು ನಲ್ಲಿ ನಾವು ಅವ್ರ ಮಗಳದ್ದು ಫಂಕ್ಷನ್ ನಡೀತಿದೆ. ಅದಕ್ಕೆ ಇವತ್ತು ಎಲ್ಲರಿಗೂ ನನ್ನ ಕಡೆಯಿಂದ ನಾವೆಲ್ಲಿ ಬಂದಿದ್ದೀವಿ, ದ ಹೌಸ್ ಆಫ್ ಜಿಯಾನ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಲಿಬಿಲಿ ಆಲ್ ಇನ್ ಒನ್ ಲಕ್ ಚಾನಲ್. ನಾನು ಅರ್ಚನಾ ರಾಯ್. ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ನನ್ನ ತಂಗಿಯ ಮನೆಯ ಗೃಹ ಪ್ರವೇಶದ ಹಿಂದಿನ ದಿನದ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ಈಗ ನೋಡ್ತಾ ಇದ್ದೀರಲ್ಲ, ಇದೇ ಅವಳು ಸೈಟ್ ತಗೊಂಡು ಕಟ್ಟಿಸಿರುವಂತಹ ಮನೆ. ಸೊ ಹಿಂದಿನ ದಿನ ನಾವೆಲ್ಲರೂ ಹೋಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡೋದಿತ್ತು, ಹಾಗಾಗಿ ಅದೆಲ್ಲ ಮಾಡಿಕೊಂಡು ಅದಾದಮೇಲೆ ಊಟ ಎಲ್ಲ ಅರೇಂಜ್ ಮಾಡಿದ್ವಿ. ಸೊ ಊಟ ಎಲ್ಲ ಆದಮೇಲೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಇಲ್ಲೇ ವಿಡಿಯೋ ಮಾಡಿಕೊಂಡು ಫೋಟೋ ಎಲ್ಲ ಶೂಟ್ ಮಾಡ್ತಾ ಇದ್ವಿ. ಸೊ ಗೃಹ ಪ್ರವೇಶಕ್ಕೆ ನನ್ನ ದೊಡ್ಡ ಮಗ ಚೆರಿ ಇವನು ಏನಾದರೂ ಚಿಕ್ಕಿಗೆ ಮನೆಗೆ ನಾನೇ ಏನಾದರೂ ಮಾಡಿರುವಂತಹ ಗಿಫ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡು ರಾತ್ರಿ ಎಲ್ಲ ಪೇಂಟ್ ಮಾಡಿ ಅದಕ್ಕೆ ಫ್ರೇಮ್ ಹಾಕ್ಸಿ ಗಿಫ್ಟಾಗಿ ಪ್ರೆಸೆಂಟ್ ಮಾಡಿದ್ದ. ಸೊ ನೈಟ್ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಎಲ್ಲ ನಮ್ಮ ಅಮ್ಮಗೆ 6 ಜನ ಮೊಮ್ಮಕ್ಕಳು. ಸೊ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಎಲ್ಲ ಒಂಥರ ತುಂಬ ಎಂಜಾಯ್ ಮಾಡಿಕೊಂಡು ಆ ದಿನ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಊಟ ಸಹ ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ಆಟ ಆಡಿಕೊಂಡು ಅವರೆಲ್ಲ ಒಟ್ಟಿಗೆ ಸೇರಿತು ಅಂತ ಹೇಳಿದ್ರೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅವ್ರದ್ದೇ ಆದಂತಹ ಒಂದು ಟೀಮು ಏನೇನೋ ಡ್ರಾಮಾ ಸ್ಕಿಟ್ ಅದು ಇದು ಮಾಡಿಕೊಂಡು ಇರ್ತಾರೆ ಅವರು. ಹಾಗಾಗಿ ಅವ್ರು ಯಾವಾಗಲೂ ಒಟ್ಟಾಗಿ ಇರೋದಕ್ಕೆ ಖುಷಿ ಪಡ್ತಾರೆ ಅವರು. ಸೊ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದೆಲ್ಲ ಅವ್ರಿಗೆ ತುಂಬಾ ಖುಷಿ ಕೊಡ್ತು. ಓಹೋ, ಬ್ರೇಕಿಂಗ್ ನ್ಯೂಸ್. ಇಲ್ಲಿ ನೋಡಿ, ನಾವೆಲ್ಲ ಫಂಕ್ಷನ್ ಮಾಡ್ತಿದ್ವಿ. ಸುನಿ ಮಾಮ ನಲ್ಲಿ ಏನೋ ಮೇಡಮ್ ಬೇಗ ಮಾತಾಡಿ. ಬ್ರೇಕಿಂಗ್ ನ್ಯೂಸ್. ಇವತ್ತು ನಾವು ಬಂದಿದ್ದೀವಿ ನಮ್ಮ ಫೇವ್ರೇಟ್ ಶಿಲ್ಪಾ ಚಿಕ್ಕಿ ಶಿಲ್ಪಾ ರಾಯ್ ಅವ್ರದ್ದು ಮಿಸ್ ಪ್ರೇಮ ಅವ್ರದ್ದು ನಲ್ಲಿ ನಾವು ಅವ್ರ ಮಗಳದ್ದು ಫಂಕ್ಷನ್ ನಡೀತಿದೆ. ಅದಕ್ಕೆ ಇವತ್ತು ಎಲ್ಲರಿಗೂ ನನ್ನ ಕಡೆಯಿಂದ ಪ್ಲೀಸ್ ಥ್ಯಾಂಕ್ ಯು. ಇವತ್ತು ಫಸ್ಟ್ನೇ ನ್ಯೂಸ್ ಕೇಳೋಣ. ಎಂಟ್ರೆನ್ಸಲ್ಲಿ ನಮ್ಮ ಜೊತೆ ಅವರು ಹೆಲಿಕಾರನ್ನು ಓಡಿಸ್ತಿದ್ದಾರೆ. ಅದು ತುಂಬ ತುಂಬ ಕ್ಯೂಟ್ ಇದರಲ್ಲಿ. ನಾವೆಲ್ಲಿ ಬಂದಿದ್ದೀವಿ, ದ ಹೌಸ್ ಆಫ್ ಜಿಯಾನ್. ಬಂದಿಲ್ಲ ಆಮೇಲೆ ಹಾಕಂತೆ. ನಿನಗೋಸ್ಕರನೇ ಮಾಡ್ತಿರೋದು ಕಣ. ನೀ ಹಂಗೆ ಫೀಲ್ ಮಾಡ್ಕೊಬಿಡ್ತೀಯಲ್ಲ ಅದಕ್ಕೆ. ಏನು ಮುಂದೆ ಬೇಕಾ? ಬಾಯಿಲೆ ಇದಾಕಿದೆಯಲ್ಲ ಬಿಡು, ಬೇಡ. ಸರಿ ಆಯ್ತು. ಮನೆ ಸರಿ ಇಲ್ಲ.
ತಿನ್ನಲ್ಲ ಕಣ್. ನೀ ತಿಂದ್ಯಾ? ನೀನು ಎತ್ತಿಟ್ಟಿದೀಯ ಅಲ್ಲಿ? ಸುನಿ ಇವತ್ತೇ ತಿಂತಾಳೆ ಇರೋ, ಯಾಕೆ ಯೋಚನೆ ಮಾಡಿದೆ? ಅಲ್ಲ ಮನೆ ಸೊ ನೋಡಿದ್ರಲ್ಲ ಎಲ್ಲ ಕಾನ್ವರ್ಸೇಷನ್ ಎಲ್ಲ ಹೇಗಿತ್ತು ಅಂತ. ನಾವೆಲ್ಲರೂ ಒಟ್ಟಾಗಿ ಸೇರಿದಾಗ ಈ ರೀತಿ ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಅದು ಇದು ರೇಗಿಸ್ಕೊಂಡು ಮಾತಾಡ್ತಾ ಇರ್ತೀವಿ. ಹಾಗೆಯೇ ಇಲ್ಲಿ ಈ ವಿಡಿಯೋದಲ್ಲಿ ಗೃಹ ಪ್ರವೇಶದ ಹಿಂದಿನ ದಿನದ ವಿಡಿಯೋನೂ ಹಾಕಿದ್ದೀನಿ. ಹಾಗೆಯೇ ಗೃಹ ಪ್ರವೇಶದ ದಿನ ಚರ್ಚ್ಗೆ ಹೋಗಿದ್ವಿ. ಚರ್ಚಲ್ಲಿ ಕಾಣಿಕೆ ಎಲ್ಲ ಕೊಟ್ಟು ಆಮೇಲೆ ಮಾಸ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಅಲ್ಲೂ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಡೈರೆಕ್ಟಾಗಿ ಹೊಸ ಮನೆಗೆ ಬಂದ್ವಿ. ಹೊಸ ಮನೆಯಲ್ಲಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಆಗಿತ್ತು. ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಾಗಿ ಹರಟೆ ಹೊಡ್ಕೊಂಡು ಚೆನ್ನಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಅದಾದಮೇಲೆ ರೆಡಿ ಆಗಬೇಕಾಗಿತ್ತು. ಹಾಗಾಗಿ ಎಲ್ಲರೂ ರೆಡಿ ಆಗೋದಕ್ಕೆ ಹೊರಟೋದ್ವಿ. ಸೊ ಈ ರೀತಿಯಲ್ಲಿ ಈ ದಿನಕ್ಕೋಸ್ಕರ ತುಂಬ ದಿನಗಳಿಂದ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಯಾಕಂತೇಳಿದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಹೋಗಿ ಪರ್ಚೇಸಿಂಗ್ ಮಾಡಿ ಇದು ಮಾಡ್ತಾಯಿದ್ವಿ. ಹಾಗೆಯೇ ಮನೆಗೂ ಅಷ್ಟೇ ಹೊಸ ಮನೆಗೆ ಏನೇನು ಬೇಕು ಅನ್ನೋದನ್ನು ಇದು ಮಾಡಿಕೊಂಡು ನಾವೇ ನಮ್ಮಮ್ಮ ಮತ್ತು ನಾವು ಅಕ್ಕ ತಂಗಿರೆಲ್ಲ ಸೇರಿಕೊಂಡು ಒಂದೊಂದು ವಸ್ತುನ ಗಿಫ್ಟಾಗಿ ಕೊಡೋಣ ಹೊಸ ಮನೆಗೆ ಅಂತ. ಅದಕ್ಕಾಗುವಂಥ ಅಮೌಂಟನ್ನು ಆಲ್ರೆಡಿ ನಾವು ಕೊಟ್ಟಿದ್ವಿ. ಅವ್ರಿಗಿಷ್ಟ ಬಂದಿದ್ದು ಯಾವುದು ಇಷ್ಟ ಆಗುತ್ತೋ ಅದನ್ನು ಆ ಕಂಪ್ನಿದು ತಗೊಂಡು ಹಾಕಿಸ್ಕೊಳ್ಳಿ ಅಂತ. ಸೊ ಇದನ್ನೆಲ್ಲ ನೋಡಿದಂತಹ ದೊಡ್ಡ ಮಗ ಚೆರಿಗೆ ಏನು ಅನ್ನಿಸ್ತೋ ಏನೋ ಅಂತ ಗೊತ್ತಿಲ್ಲ, ಚಿಕ್ಕಿ ಮನೆಗೆ ನಾನು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ನೈಟೆಲ್ಲ ಪೇಂಟಿಂಗನ್ನು ಮಾಡಿ, ಅವ್ನು ಚೆನ್ನಾಗಿ ಪೇಂಟ್ ಮಾಡ್ತಾನೆ, ಏನು ಡ್ರಾ ಎಲ್ಲ ಮಾಡ್ಕೊಳ್ಳೋದಿಲ್ಲ, ಡೈರೆಕ್ಟ್ ಪೇಂಟ್ ಮಾಡ್ತಾನೆ ಅವನು. ಹಾಗಾಗಿ ನಾನೇ ಏನಾದರೂ ಪೇಂಟ್ ಮಾಡಿ ಹೊಸ ಮನೆಗೆ ಹಾಕೋ ಥರ ಫ್ರೇಮ್ ಎಲ್ಲ ಹಾಕ್ಸ್ಕೊಡ್ಬೇಕು ಅಂತ ಯೋಚನೆ ಮಾಡಿ ಬೆಳಗ್ಗೆ ಹೋಗಿ ಊರಿಗೆ ಬರೋ ದಿನ ಬೆಳಗ್ಗೆ ಹೋಗಿ ಫ್ರೇಮ್ ಎಲ್ಲ ಹಾಕಿಸ್ಕೊಂಡು ಬಂದು ಗೃಹ ಪ್ರವೇಶ ದಿನ ಗಿಫ್ಟಾಗಿ ಕೊಟ್ಟ. ಅದಂತೂ ಅವನಿಗೆ ತುಂಬಾ ಖುಷಿ ಕೊಡ್ತು. ಸೊ ಈ ರೀತಿಯಲ್ಲಿ ಮಕ್ಕಳೆಲ್ಲ ಇಷ್ಟು ಇನ್ವಾಲ್ವ್ಮೆಂಟಿಂದ ನಮ್ಮದು ಒಂದು ಗಿಫ್ಟ್ ಇರಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ನಮ್ಮ ಮಕ್ಕಳು ಎಷ್ಟೊಂದು ಥಿಂಕ್ ಮಾಡ್ತಾರಲ್ವಾ ಅಂತ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಈ ಫೋಟೋದಲ್ಲಿ ನಾನು ಹಾಕ್ಕೊಂಡಿರುವಂಥ ಗೌನನ್ನು ನೋಡ್ತಾ ಇದ್ದೀರಲ್ವ, ಈ ಗೌನನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ನನಗೆ ಬೇಕಾಗಿರುವ ರೀತಿಯಲ್ಲಿ ನಾನೇ ನನ್ನ ಬಟ್ಟೆನ ಸ್ಟಿಚ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಹಾಗಾಗಿ ಯೂಟ್ಯೂಬ್ನಲ್ಲೆಲ್ಲ ನಾನು ಯಾವ ರೀತಿ ಹೊಲಿಬೇಕು, ಸ್ಟಿಚ್ ಮಾಡಬೇಕು ಅನ್ನೋದನ್ನು ವಿಡಿಯೋಗಳನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಪೀಸ್ ಎಲ್ಲ ತೊಗೊಂಡು ಬಂದು ಕಟ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂತು. ಒಂದು ದಿನದಲ್ಲಿ ಬೆಳಗ್ಗೆ ಎಲ್ಲ ಕಟ್ ಮಾಡಿ ನೈಟ್ ಪೂರ್ತಿ ಕೂತ್ಕೊಂಡು ಹೊಲ್ದಿದ್ದೀನಿ ಅದನ್ನು. ಸೊ ತುಂಬ ಚೆನ್ನಾಗಿ ಬಂದಿತ್ತು, ನನಗೆ ಹೇಗೆ ಬೇಕೋ ಹಾಗೆ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಈ ರೀತಿಯಲ್ಲಿ ಗೃಹ ಪ್ರವೇಶದ ದಿನ ಹಾಗೂ ಹಿಂದಿನ ದಿನ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋವಂಥದ್ದನ್ನು ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡ್ದೇ ನೋಡಿ, ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಗೃಹ ಪ್ರವೇಶದ ದಿನ ಯಾವ ರೀತಿ ನಾವು ಎಂಜಾಯ್ ಮಾಡಿದ್ವಿ, ಹೇಗೆ ರೆಡಿಯಾಗಿದ್ವಿ, ನಾವು ಯಾರೆಲ್ಲ ಬಂದಿದ್ದರು, ಯಾವ ರೀತಿ ಗೃಹ ಪ್ರವೇಶವನ್ನು ಮಾಡಿದ್ವಿ ನಾವು ಅನ್ನೋಂಥ ಸಂಪೂರ್ಣ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಸೊ ಆ ವಿಡಿಯೋ ನೋಡಬೇಕು ಅಂತೇಳಿದ್ರೆ ನೀವು ಚೆರಿಬೆರಿ ಆಲ್ ಇನ್ ಒನ್ ವ್ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣವೇ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ಮಿಸ್ ಮಾಡ್ದೇ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.